ನಾನು ಯಾವಾಗ್ಲೂ ಹೇಳೋ ಹಾಗೆ ಎಕ್ಸ್ಪೆರಿಮೆಂಟಲ್ ಕಾನ್ಸೆಪ್ಟ್ಗಳನ್ನ ಕಂಟೆಂಟ್ ಬೇಸ್ಡ್ ಸಿನಿಮಾಗಳನ್ನ ಬರೀ ಹೊಸಬ್ರೆ ಮಾಡೋದಲ್ಲ, ಎಸ್ಟಾಬ್ಲಿಷ್ ಆಗಿರೋ ಆಕ್ಟರ್ಗಳು ಅದಕ್ಕೆ ಕೈ ಹಾಕ್ಬೇಕು ಅಂತ. ಈ ರೀತಿ ಯೋಚನೆ ಮಾಡಿದಾಗೆಲ್ಲ ಮೊದಲು ತಲೆಗೆ ಬರ್ತಿದ್ದಿದ್ದೆ ಪ್ರಜ್ವಲ್ ದೇವರಾಜ್ ಅವರು. ಬಿಕಾಸ್ ಅವರು ತರ್ತಿದ್ದಂತ ಓಬಿರಾಯನ್ ಕಾಲದ ಕಥೆಗಳನ್ನ ನೋಡಿ ನೋಡಿ ಸಾಕಾಗೋಗಿತ್ತು. ಅಂಡ್ ಈಗಿನ ಜನರೇಷನ್ ಏನ್ ಕೇಳ್ತಾ ಇದೆ, ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತ ಗೊತ್ತಿದ್ರು ಕೂಡ ಮನುಷ್ಯ ತಲೆನೇ ಕೆಡಿಸ್ಕೊತಿಲ್ವಲ್ಲ ಅನ್ಕೋತಾ ಇದ್ದೆ. ತತ್ಸಮ ತದ್ಭವದಿಂದ ಅದನ್ನ ಒಂದು ಮಟ್ಟಿಗೆ ಸುಳ್ಳು ಮಾಡಿದ್ರು. ಬಟ್ ಫೈನಲಿ ಅಂತೂ ಇಂತೂ ಈ ಸಿನಿಮಾದ ಮೂಲಕ ಟ್ರೆಂಡ್ಗೆ ತಕ್ಕ ಹಾಗೇನೆ ಸಿನಿಮಾ ಮಾಡ್ತೀವಿ, ಕೊಡ್ತೀವಿ, ತಗೊಳ್ಳಿ ಅಂತ ತುಂಬಾ ಸ್ಟ್ರಾಂಗ್ ಆಗಿನೇ ಒತ್ತಿ ಹೇಳಿದ್ದಾರೆ. ಗಣ ಇದು ಪ್ರಜ್ವಲ್ ದೇವರಾಜ್ ಅವರು ಆಕ್ಟ್ ಮಾಡಿ ಹರಿಪ್ರಸಾದ್ ಜಕ್ಕ ಅವರು ಡೈರೆಕ್ಟ್ ಮಾಡಿರುವಂತ ಚಿತ್ರ. ಸ್ಟೋರಿ ಲೈನ್ ಕಡೆ ಬಂದ್ರೆ ಇಲ್ಲಿನ ಮುಖ್ಯ ಪಾತ್ರಧಾರಿ ಗಣ ಒಬ್ಬ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್. ಒಂದು ಜೋಡಿ ಮರ್ಡರ್ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾನೆ. ಅಂಡ್ ಅದೇ ದಿನ ಅವನ ಮನೇಲಿರೋ ಲ್ಯಾಂಡ್ ಲೈನ್ಗೆ ಒಂದು ಕಾಲ್ ಬರುತ್ತೆ. ನಾರ್ಮಲ್ ಫೋನ್ ಕಾಲ್ ಅಲ್ಲ, ಸಮಯದಲ್ಲಿ 29 ವರ್ಷ ಹಿಂದೆ ಇರೋ ಒಬ್ಬ ವ್ಯಕ್ತಿಯಿಂದ ಕರೆ. ಸೊ ಈ ರೀತಿ ಎರಡು ಬೇರೆ ಬೇರೆ ಟೈಮ್ ಲೈನ್ಗಳು ಕನೆಕ್ಟ್ ಆಗಿದ್ ಹೇಗೆ, ಅಲ್ಲಿಂದ ಮುಂದೇನಾಯ್ತು, ಜೊತೆಗೆ ಈ ಜೋಡಿ ಕೊಲೆಗಳ ಕಥೆ ಏನು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲೇ ನೋಡಿ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 2000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ, ನೋಡೋಣ ಏನ್ ಮಾಡ್ತೀರಾ, ಏನಾಗತ್ತೆ ಅಂತ. ಇಲ್ಲಿರುವಂತ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ಪ್ಲಾಟ್. ವಿಚಿತ್ರವಾದ ಒಂದು ಫೋನ್ ಕಾಲ್, ಭೂತಕಾಲದಲ್ಲಿರೋರ್ ಜೊತೆ ಆಕಸ್ಮಿಕವಾಗಿ ಸೃಷ್ಟಿಯಾಗೋ ಕನೆಕ್ಷನ್, ಇದನ್ನ ಬೇಸಾಗಿಟ್ಕೊಂಡು ನಿರ್ದೇಶಕರು ಒಂದು ಒಳ್ಳೆ ಕಥೆನೆ ಕಟ್ಟಿದ್ದಾರೆ. ಆಕ್ಚುಲಿ ಇಲ್ಲಿ ಯಾವುದು ರ್ಯಾಂಡಮ್ ಆಗಿ ನಡೆಯುವಂತದ್ದಲ್ಲ. ಸಿನಿಮಾ ಶುರು ಆಗ್ತಿದ್ದ ಹಾಗೇನೆ ಬಹಳ ಬೇಗ ಕಾನ್ಸೆಪ್ಟ್ ಒಳಗೆ ಇಳಿಸ್ತಾರೆ, ಸ್ಕ್ರೀನ್ ಪ್ಲೇನ ಟೈಟ್ ಆಗಿಡ್ತಾರೆ. ಅಂಡ್ ನಂತರ ಅಲ್ಲಿಂದ ಮುಂದೆ ನಡೆಯೋ ಪ್ರತಿ ವಿಷಯಕ್ಕೂ ಕನೆಕ್ಷನ್ ಕೊಡ್ತಾ ಹೋಗ್ತಾರೆ. ಹಾಗೇನೆ ಇಲ್ಲಿನ ಪಾತ್ರಗಳು, ಗಣ 1993 ಇಂದ ಕಾಲ್ ಮಾಡೋ ವ್ಯಕ್ತಿ, ಇಬ್ಬರ ಜರ್ನಿ ಎರಡು ಬೇರೆ ಬೇರೆ ಪಾಯಿಂಟ್ ಇಂದ ಶುರು ಆದ್ರೂ ಅದು ಮುಂದೆ ಹೋಗಿ ಒಂದಕ್ಕೊಂದು ಇಂಟರ್ಲಿಂಕ್ ಆಗ್ಬಿಡತ್ತೆ. ಆ ವಿಚಾರದ ಬಗ್ಗೆ ನಾನೇನ್ ಜಾಸ್ತಿ ಹೇಳೋದಕ್ ಹೋಗಲ್ಲ. ಬಟ್ ಈ ರೀತಿ ಒಂದು ಇಂಟ್ರೆಸ್ಟಿಂಗ್ ಲೈನ್ ನ ಕ್ರಿಯೇಟ್ ಮಾಡ್ಕೊಂಡು ಶುರುವಿನಲ್ಲೇ ಹಲವು ಪ್ರಶ್ನೆಗಳನ್ನ ಕೇಳ್ತಾ ಸಿನಿಮಾನ ಎಂಗೇಜಿಂಗ್ ಆಗಿ ತಗೊಂಡ್ ಹೋಗ್ತಾರೆ. ಅಂಡ್ ಅದು ಸಾಧ್ಯ ಆಗೋದಕ್ಕೆ ಮುಖ್ಯ ಕಾರಣನೇ ಇದರ ಬರವಣಿಗೆ. ಒಂದ್ ಕಡೆ ಟೈಮ್ ಲೂಪ್ ಕಾನ್ಸೆಪ್ಟ್ ಅನ್ನ ಇರೋಂತ ಬಜೆಟ್ ಅಲ್ಲೇ ಗಮನದಲ್ಲಿಟ್ಕೊಂಡು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಹಾಗೆ ಇನ್ನೊಂದು ಕಡೆ ಪ್ರತಿ ಪಾತ್ರದ ಅವಶ್ಯಕತೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವುಗಳಿಗಿರೋ ಆರ್ಕ್ ಮಿಸ್ ಆಗದೆ ಇರೋ ರೀತಿ ಚೆನ್ನಾಗಿ ಬರ್ದಿದ್ದಾರೆ. ಸೊ ಆ ಕ್ಲಾರಿಟಿ ನನಗಿಷ್ಟ ಆಯ್ತು. ಇನ್ಫ್ಯಾಕ್ಟ್ ಇದೇನ್ ಹೊಸ ತರದ ಕಾನ್ಸೆಪ್ಟ್ ಅಲ್ಲ, ಕೊರಿಯನ್ ಡ್ರಾಮಾ ಸಿಗ್ನಲ್ ನ ಅಡಾಪ್ಟೇಷನ್. ಹಲವು ಸಿನಿಮಾಗಳಲ್ಲಿ, ವೆಬ್ ಸೀರೀಸ್ ಗಳಲ್ಲಿ ಆಲ್ರೆಡಿ ಬಳಸಿದ್ದಾರೆ. ನಾವದನ್ನ ಈ ಮುಂಚೆನೆ ನೋಡಿ ಆಗಿದೆ. ಆಲ್ಸೋ ಇದೇ ಲೈನ್ ಮೇಲೆ ಕನ್ನಡದಲ್ಲೂ 1980 ಅಂತ ಒಂದು ಸಿನಿಮಾ ಬಂದಿತ್ತು, ಪ್ರಿಯಾಂಕಾ ಉಪೇಂದ್ರ ಅವರದ್ದು. ಸೊ ಪಾಯಿಂಟ್ ಏನಂದ್ರೆ ಇದು ಅಡಾಪ್ಟೇಷನ್ ಆಗಿದ್ರೂ ಸಹ ಆ ಪ್ಲಾಟ್ ನ ಸುತ್ತ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಪ್ಲಾನ್ ಮಾಡಿದ್ದಾರೆ. ರೈಟಿಂಗ್ ಅಲ್ಲಿ ಆದಷ್ಟು ಕಾಂಪ್ರಮೈಸ್ ಆಗ್ದಾನೆ ಬರ್ದಿದ್ದಾರೆ. ಅಂಡ್ ಸಿನಿಮಾನ ಎಂಗೇಜಿಂಗ್ ಆಗಿ ಇಡೋದಕ್ಕೆ ನೋಡಿದ್ದಾರೆ. ಇದರ ಹೊರತಾಗಿ ಸ್ಕ್ರೀನ್ ಪ್ಲೇ ಕೆಲವು ಕಡೆ ಟೈಟ್ ಆಗಿತ್ತು. ಅಂಡ್ ಆ ಭಾಗದಲ್ಲಿ ಇಂಟೆನ್ಸಿಟಿ ಚೆನ್ನಾಗಿ ಕ್ಯಾರಿ ಆಗುತ್ತೆ. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಪ್ರಜ್ವಲ್ ದೇವರಾಜ್ ಅವರು ತಮ್ಮ ರೆಗ್ಯುಲರ್ ಸ್ಟೈಲ್ ನಲ್ಲೇ ಕಾಣಿಸ್ಕೋತಾರೆ. ಅಪ್ರೋಚ್ ಅಲ್ಲೇ ಆಗ್ಲಿ, ಡೈಲಾಗ್ ಡೆಲಿವರಿಲೇ ಆಗ್ಲಿ, ಕಥೆಗೋಸ್ಕರ ಬದಲಾವಣೆ ಆಗಿದ್ದು ಅಥವಾ ಎಕ್ಸ್ಟ್ರಾ ಎಫರ್ಟ್ ಅಂತ ಏನ್ ನೋಡೋದಕ್ಕೆ ಸಿಗೋದಿಲ್ಲ. ಬಟ್ ಅವರ ಪ್ರೆಸೆನ್ಸ್ ಇಷ್ಟ ಆಗತ್ತೆ. ಹಾಗೇನೆ ವೇದಿಕಾ ಅವರು ತಮ್ಮ ಪಾತ್ರದ ಮೂಲಕ ಒಳ್ಳೆ ಅಟೆನ್ಷನ್ ನ ಪಡ್ಕೋತಾರೆ. ಅಂಡ್ ಕಾಂಟ್ರಿಬ್ಯೂಷನ್ ಕೂಡ ಚೆನ್ನಾಗೇ ಇತ್ತು. ಇದನ್ನ ಬಿಟ್ಟು ಉಳಿದವರೆಲ್ಲರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು. ಇನ್ನು ಫಸ್ಟ್ ಹಾಫ್ ನಲ್ಲಿ ಸಸ್ಪೆನ್ಸ್ ಅನ್ನ ನೀಟಾಗಿ ಕ್ಯಾರಿ ಮಾಡ್ಕೊಂಡು ಬರ್ತಾರೆ. ಇಂಟರ್ವಲ್ ಪಾಯಿಂಟ್ ನಲ್ಲಿ ಕ್ಯೂರಿಯಾಸಿಟಿನ ಜಾಸ್ತಿ ಮಾಡ್ತಾರೆ. ಆಲ್ಸೋ ಪ್ರೀ ಕ್ಲೈಮ್ಯಾಕ್ಸ್ ನ ಸೀಕ್ವೆನ್ಸ್, ಅಲ್ಲಿರೋ ಒಂದಷ್ಟು ಟ್ವಿಸ್ಟ್ ಗಳು ಸೂಪರ್ಫಿಷಿಯಲ್ ಆಗಿದ್ರು ಅವೆಲ್ಲದನ್ನ ತುಂಬಾ ಸ್ಮೂತ್ ಆಗಿ ತರ್ತಾರೆ. ಇಷ್ಟನೂ ಆಗತ್ತೆ. ಅಡಿಷನಲಿ ಇದರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕಥೆಗೆ ತಕ್ಕ ಹಾಗಿತ್ತು ಅಂತ ಹೇಳ್ತೀನಿ. ನೆಗೆಟಿವ್ಸ್ ಕಡೆ ಬರೋದಾದ್ರೆ ಇಲ್ಲಿ ಕಾನ್ಸೆಪ್ಟ್, ಸ್ಟೋರಿ, ಅದಕ್ಕೆ ಕನೆಕ್ಟ್ ಆಗಿರೋ ವಿಷಯಗಳನ್ನ ಬಿಟ್ಟು ಕಮರ್ಷಿಯಲ್ ಆಗಿ ಏನೇನ್ ಸೇರಿಸಿದಾರಲ್ಲ ಅದೇ ಹೊಡ್ತಾ ಕೊಟ್ಟಿರೋದು. ಪ್ಯಾರಲಲ್ ಆಗಿ ನಡೆಯೋ ಲವ್ ಸ್ಟೋರಿ, ಅಲ್ಲಿನ ಡೆವಲಪ್ಮೆಂಟ್ಸ್, ಯಶಾ ಶಿವಕುಮಾರ್ ಅವರ ಪಾತ್ರ, ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಒಂದನ್ನ ಬಿಟ್ರೆ ಅದು ಅಷ್ಟು ವರ್ಕ್ ಆಗ್ಲೇ ಇಲ್ಲ. ಇನ್ಫ್ಯಾಕ್ಟ್ ಯಶಾ ಅವ್ರನ್ನ ಸಿನಿಮಾ ತುಂಬಾ ಬರೀ ಗ್ಲಾಮ್ ಡಾಲ್ ಥರನೇ ಪೋರ್ಟ್ರೇ ಮಾಡಿದ್ದಾರೆ. ಇದ್ರ ಜೊತೆಗೆ ಸಾಂಗ್ ಪ್ಲೇಸ್ಮೆಂಟ್ಸ್, ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಕ್ಲಬ್ ಒಳಗಿರೋ ಹಾಡು, ಅಲ್ಲಿ ನಡೆಯುವಂತ ಫೈಟ್, ಆಕ್ಚುಲಿ ಫಿಲ್ಮ್ ಅಲ್ಲಿರೋ ಅಷ್ಟು ಫೈಟ್ಸ್ ಎಲ್ಲವೂ ಅನ್ನೆಸೆಸರಿ ಆಗೋಯ್ತು, ಎಕ್ಸ್ಟ್ರಾ ಅಂತ ಅನಿಸ್ತವೆ. ಅಂಡ್ ಅದರಿಂದ ಸಿನಿಮಾ ಅಲ್ಲಲ್ಲಿ ಡಿಸ್ಕನೆಕ್ಟ್ ಆಗ್ತಾ ಇರುತ್ತೆ. ಇನ್ನು ಇದನ್ನ ಬಿಟ್ಟು ಸೆಕೆಂಡ್ ಹಾಫ್ ನಲ್ಲಿ ಹಲವು ಕಡೆ ಕಥೆ ಸೂಪರ್ಫಿಷಿಯಲ್ ಆಗ್ಬಿಡುತ್ತೆ. ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಲಿಲ್ಲ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಲ್ಲಿ ಒಳ್ಳೆ ಟ್ವಿಸ್ಟ್ ಕೊಟ್ಟ ಮೇಲೆ ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಕಂಟಿನ್ಯೂ ಮಾಡಿ ಅದಕ್ಕೆ ಬೇಕಾಗಿರೋ ಕ್ಲೋಜರ್ನೇ ಕೊಡ್ಲಿಲ್ಲ. ಆಲ್ಸೋ ಇಲ್ಲಿ ವರ್ಕ್ ಆಗದೆ ಇರೋ ಮತ್ತೊಂದು ಪಾಯಿಂಟ್ ಏನಂದ್ರೆ ವಿಚಿತ್ರವಾಗಿ ನಡೆಯೋದನ್ನ ಕನ್ವಿನ್ಸಿಂಗ್ ಆಗಿ ಹೇಳಲೇ ಇಲ್ಲ. ಕನ್ವಿನ್ಸ್ ಮಾಡೋದಕ್ಕೆ ಎಫರ್ಟ್ ಕೂಡ ಹಾಕ್ಲಿಲ್ಲ. ಈ ರೀತಿ ಏನೋ ಆಯ್ತು ಅಂತ ಹೇಳಿಸ್ತಾರೆ ಅಂಡ್ ಅದನ್ನ ಮಿಕ್ಕವರು ಹಾಗೆ ಒಪ್ಕೋತಾರೆ. ಸೊ ದಟ್ ಕುಡ್ ಹ್ಯಾವ್ ಬೀನ್ ಬೆಟರ್. ಟೋಟಲ್ ಆಗಿ ಇಟ್ಸ್ ಅ ಡೀಸೆಂಟ್ ಟು ಗುಡ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ. ಅದರಲ್ಲೂ ಹೊಸದಾಗಿ ಈ ರೀತಿ ಕಾನ್ಸೆಪ್ಟ್ ಅನ್ನ ನೋಡೋವಂಥವ್ರಿಗೆ ಸಿನಿಮಾ ಖಂಡಿತ ಡಿಫ್ರೆಂಟ್ ಅಂತ ಅನ್ಸುತ್ತೆ, ಇಷ್ಟನೂ ಆಗತ್ತೆ. ಹಾಗೆ ಫ್ಯಾಮಿಲಿ ಜೊತೆ ನೋಡೋದಕ್ಕೂ ಅಂಥದ್ದೇನ್ ತೊಂದರೆ ಇಲ್ಲ. ಟೈಮ್ ಲೂಪ್ ಅನ್ನೋ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್, ಅದರ ಸುತ್ತ ಒಂದು ಒಳ್ಳೆ ಕಥೆನ ಕಟ್ಟಿ ಚೆನ್ನಾಗಿ ಬರ್ದು ಡೀಸೆಂಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇನ್ನು ಖುಷಿ ವಿಚಾರ ಅಂದ್ರೆ ಇಂಥ ಕಾನ್ಸೆಪ್ಟ್ ಅನ್ನ ಪ್ರಜ್ವಲ್ ದೇವರಾಜ್ ಅವರು ಚೂಸ್ ಮಾಡಿದ್ದು. ಹಾಗೇನೆ ಥ್ರಿಲ್ಲರ್ ಅಲ್ವಾ, ಅದಕ್ಕೆ ಜಾಸ್ತಿ ಏನು ಹೇಳೋದಕ್ಕೆ ಹೋಗಿಲ್ಲ, ಶಾರ್ಟ್ ಆಗಿಟ್ಟಿದ್ದೀನಿ. ಸೊ ಇಂಥ ಕಂಟೆಂಟ್ ಗಳನ್ನ ಇಷ್ಟಪಡ್ತೀರಾ, ಪ್ರಜ್ವಲ್ ದೇವರಾಜ್ ಅವ್ರ ಕಡೆಯಿಂದ ಭಿನ್ನವಾಗಿರೋದನ್ನ ಬಯಸ್ತಾ ಇದ್ದೀರಾ ಅಂದ್ರೆ ನೀವ್ ಇದಕ್ಕೆ ಖಂಡಿತ ಹೋಗ್ಬೋದು. ಬಟ್ ಆಲ್ರೆಡಿ ಈ ತರ ಕಾನ್ಸೆಪ್ಟ್ ಅನ್ನ ಸುಮಾರು ಸಲ ನೋಡಿ ಆಗಿರೋರ್ಗೆ ನಿಮ್ ಇಷ್ಟ ಅಂತ ಹೇಳ್ತೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಟ್ಟು ಹೋಗಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.